ಆತ್ಮೀಯ ವಿದ್ಯಾರ್ಥಿಗಳು, ಹಿಂದಿನ ತರಗತಿಗಳಲ್ಲಿ ನಾನು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಎನ್ನುವ ಸಬ್ಜೆಕ್ಟ್ ಅಥವಾ ವಿಷಯದಲ್ಲಿ ನಾವು ಪ್ರಮುಖವಾಗಿ 4 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದ್ವಿ. ಈಗ ನಾನು ಭಾರತದ ಆರ್ಥಿಕ ಅಭಿವೃದ್ಧಿ ಎನ್ನುವಂತಹ ಮತ್ತೊಂದು ಪುಸ್ತಕ ಇದೆಯಲ್ಲ, ನಿಮ್ಮ ಪ್ರಥಮ PUC, ಆ ಒಂದು ಪುಸ್ತಕದ ವಿಷಯದಲ್ಲಿ 3ನೆಯ ಅಧ್ಯಾಯವಾದ 1991ರ ಆರ್ಥಿಕ ಸುಧಾರಣೆಗಳು ಎನ್ನುವುದರ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಯಾವುದರಲ್ಲಿ? ಭಾರತದ ಆರ್ಥಿಕ ಅಭಿವೃದ್ಧಿ, ಅರ್ಥಶಾಸ್ತ್ರದಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ, ಭಾರತದ ಆರ್ಥಿಕ ಅಭಿವೃದ್ಧಿ. ಇದರಲ್ಲಿ 1991ರ ಆರ್ಥಿಕ ಸುಧಾರಣೆಗಳು ಯಾವುವು? ಉದಾರೀಕರಣ, ಖಾಸಗೀಕರಣ, ಮತ್ತು ಜಾಗತೀಕರಣ. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಎನ್ನುವಂತಹ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಈ ಒಂದು ಚಾಪ್ಟರ್ ಆರ್ಥಿಕ ಸುಧಾರಣೆಗಳು ಅಧ್ಯಾಯ 4, ಅಧ್ಯಾಯ 3 ಆರ್ಥಿಕ ಸುಧಾರಣೆ. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ಸ್ವಾತಂತ್ರ್ಯದ ನಂತರ ಭಾರತವು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿತು. ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ತನ್ನ ದೇಶದಲ್ಲಿ ಭಾರತವು ಅಳವಡಿಸಿಕೊಂಡಿತು. ಇದಾದ ನಂತರ 1950, 1991ರ ಈ ಅವಧಿಯಲ್ಲಿ ಭಾರತ ಎಂತಹ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿತೆಂದರೆ ಅಂತರ್ಮುಖಿ ಅಭಿವೃದ್ಧಿ ನೀತಿಯನ್ನು ಅಳವಡಿಸಿದರು. ಅಂತರ್ಮುಖಿ ಅಭಿವೃದ್ಧಿ ನೀತಿ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳು ದೇಶದ ಒಳಗಡೆನೇ ನಡಿಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಚಟುವಟಿಕೆಗಳು ಇರಬಾರದು ಎನ್ನುವಂತಹ ನೀತಿ ಅಂತರ್ಮುಖಿ ಅಭಿವೃದ್ಧಿ ನೀತಿ. ದೇಶದ ಒಳಗಡೆ ಆರ್ಥಿಕ ಚಟುವಟಿಕೆಗಳನ್ನು ಬಲಪಡಿಸುವುದು ಅಂತರ್ಮುಖಿ ಅಭಿವೃದ್ಧಿ ನೀತಿ ಆಗಿದೆ. ಇದರ ಜೊತೆಗೆ ಈ ಒಂದು ಅವಧಿಯಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಸರ್ಕಾರದ ಪ್ರಾಬಲ್ಯ ಹೆಚ್ಚಾಗಿತ್ತು. ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಪ್ರಾಬಲ್ಯ ಎನ್ನುವುದು ಏನಾಗಿದೆ ಅಂತಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಯಾವಾಗ? 1950, 1991ರ ಅವಧಿ. ಈ ಒಂದು ಎಲ್ಲ ಕಾರಣಗಳಿಂದಾಗಿ ಈ ಆರ್ಥಿಕ ಚಟುವಟಿಕೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ 1980ರ ದಶಕದಲ್ಲಿ 1980ರ ದಶಕದಲ್ಲಿ ಈ ಮಿಶ್ರ ಆರ್ಥಿಕ ವ್ಯವಸ್ಥೆ, ಅಂತರ್ಮುಖಿ ಅಭಿವೃದ್ಧಿ ನೀತಿ ಮತ್ತು ಸರ್ಕಾರದ ಪ್ರಾಬಲ್ಯದ ಚಟುವಟಿಕೆಗಳಿಂದ 1980ರ
ದುಷ್ಪರಿಣಾಮಗಳು ಬೀರುತ್ತೆ. ಭಾರತದ ಆರ್ಥಿಕತೆಯಲ್ಲಿ, ಭಾರತ ದೇಶದಲ್ಲಿ ಹಲವಾರು ಆರ್ಥಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಆಗ ಅನಿವಾರ್ಯವಾಗಿ ಈ ಸುಧಾರಣೆಗಳನ್ನು ಜಾರಿಗೆ ತರಬೇಕಾಗುತ್ತೆ. ನಾನು ಈ ಆರ್ಥಿಕ ಸುಧಾರಣೆಗಳ ಹಿನ್ನೆಲೆ ಬಗ್ಗೆ ನಿಮಗೆ ಹೇಳ್ತೀನಿ. ಆರ್ಥಿಕ ಸುಧಾರಣೆಗಳ ಹಿನ್ನೆಲೆ, ಆರ್ಥಿಕ ಸುಧಾರಣೆಗಳ ಹಿನ್ನೆಲೆ ಬಗ್ಗೆ ಕ್ವಶನ್ ಕೇಳ್ತಾರೆ, ಗೊತ್ತಾಯ್ತಾ? ಹಾಗಾಗಿ 1980ರ ದಶಕದಲ್ಲಿ ಭಾರತದಲ್ಲಿ ತೀವ್ರ ಪ್ರಮಾಣದ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ. ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತದೆ. ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾಗುತ್ತದೆ. ಅಗತ್ಯ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಪೆಟ್ರೋಲ್ನ ಬೆಲೆ ಸಹ ಹೆಚ್ಚಾಗುತ್ತೆ. ಪೆಟ್ರೋಲ್ನ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ಉತ್ಪಾದಕರಿಗೆ ಉತ್ಪಾದನೆ ವೆಚ್ಚ ಹೆಚ್ಚಾಗುತ್ತೆ. ಇದ್ರ ಜೊತೆಗೆ ಸರ್ಕಾರದಲ್ಲಿ ಆದಾಯ ಕಡಿಮೆ ಇರುವುದರ ಜೊತೆಗೆ ಬಡತನ, ನಿರುದ್ಯೋಗ, ಆದಾಯದ ಅಸಮಾನತೆಗಳು ದೇಶದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸರ್ಕಾರಗಳ ತೆರಿಗೆಗಳಿಂದ ಬಂದಂತಹ ಆದಾಯ ಅದರ ಖರ್ಚು ವೆಚ್ಚಗಳಿಗೆ ಸಾಕಾಗಲ್ಲ. ಅಂದ್ರೆ ಸರ್ಕಾರದ ಆದಾಯಕ್ಕೆ, ಸರ್ಕಾರದ ತೆರಿಗೆಗಳಿಂದ ಅದರ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ಕಾರಣದಿಂದಾಗಿ ಭಾರತದಲ್ಲಿ ಪಾವತಿ ಶಿಲ್ಪಿನ ಅಸಮತೋಲನ ಉಂಟಾಗುತ್ತದೆ. ಏನು? ಪಾವತಿ ಶಿಲ್ಪಿನ ಅಸಮತೋಲನ ಅನ್ನೋದು ಉಂಟಾಗುತ್ತೆ. ಈ ಎಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಇದರ ಜೊತೆಗೆ ಸರ್ಕಾರದ ವೆಚ್ಚವು ಸರ್ಕಾರದ ಆದಾಯಕ್ಕಿಂತ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. 1980ರ ದಶಕದಲ್ಲಿ ಈ ಒಂದು ನೀತಿಗಳನ್ನು ಅಳವಡಿಸಿಕೊಂಡು ಬಂದಿರುವ ಕಾರಣದಿಂದಾಗಿ. ಇದರ ಜೊತೆಗೆ ಸರ್ಕಾರವು ತನ್ನ ರಫ್ತುಗಳಿಗಿಂತ ಆಮದುಗಳು ಹೆಚ್ಚಾಗ್ತಾ ಹೋಗುತ್ತೆ. ರಫ್ತುಗಳಿಗಿಂತ ಆಮದುಗಳು ಹೆಚ್ಚಾಗ್ತಾ ಹೋಗುತ್ತೆ. ಅಂದ್ರೆ ಬೇರೆ ದೇಶಕ್ಕೆ ಮಾರಾಟ ಮಾಡುವುದು ಕಡಿಮೆ, ಆಮದು ಕೊಂಡುಕೊಳ್ಳುವುದು ಹೆಚ್ಚಾಗ್ತಾ ಹೋಗುತ್ತೆ. ಸರ್ಕಾರದ ಆದಾಯಕ್ಕಿಂತ ವೆಚ್ಚ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಎಲ್ಲಾ ಕಾರಣಗಳಿಂದಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹಣಕಾಸಿನ ಬಿಕ್ಕಟ್ಟು ಅನ್ನೋದು ಉಂಟಾಗುತ್ತೆ. ಇದರ ಜೊತೆಗೆ ಪ್ರಮುಖವಾಗಿ ಬೇರೆ ದೇಶಗಳಿಂದ ಸಾಲವನ್ನು ಪಡೆದ ಹಣಕ್ಕೆ ಬಡ್ಡಿ ಪಾವತಿ ಮಾಡಲು ನಮ್ಮಲ್ಲಿ ಹಣದ ಕೊರತೆ ಉಂಟಾಗುತ್ತೆ. ಬಡ್ಡಿ ಪಾವತಿ ಮಾಡೋದಕ್ಕೆ ನಮ್ಮಲ್ಲಿ ಹಣ ಅನ್ನುವುದು ಇರುವುದಿಲ್ಲ 1980ರ ದಶಕದಲ್ಲಿ. ಆಗ ಭಾರತವು ಅನಿವಾರ್ಯವಾಗಿ ಬೇರೆ ದೇಶಗಳಿಗೆ ಸಾಲಗಳನ್ನು ಕೊಡುವಂತಹ ಬ್ಯಾಂಕುಗಳ ಬಳಿ ಸಾಲವನ್ನು ಕೇಳುವುದಕ್ಕೆ ಭಾರತ ಹೋಗುತ್ತೆ. ಆ ಬ್ಯಾಂಕುಗಳು ಯಾವುವು ಅಂತ ಹೇಳಿದ್ರೆ IBRD ಮತ್ತು IMF. IBRD ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. IMF ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. IBRD this is also we called as ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಅಂತೇಳಿ ನಾವು ಅದನ್ನ ಕರಿತೀವಿ. ಇದನ್ನ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನ್ and development.
ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ. ಈ ಎರಡು ಬ್ಯಾಂಕುಗಳ ಬಳಿ ಭಾರತವು ಸಾಲವನ್ನು ಕೇಳೋದಕ್ಕೆ ಹೋಗುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಉದ್ದೇಶದಿಂದ ಎಷ್ಟು ಸಾಲವನ್ನು ಕೇಳುತ್ತೆ? 7 ಬಿಲಿಯನ್ ಡಾಲರ್ನ ಹಣವನ್ನು ಸಾಲವಾಗಿ ಕೇಳುತ್ತೆ. ಈ ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ವಿಶ್ವ ಬ್ಯಾಂಕ್ ಅಥವಾ IBRD ಹತ್ರ ಹೋಗಿ, ನಮ್ಮ ದೇಶದಲ್ಲಿ ಪೆಟ್ರೋಲ್ನ ಬೆಲೆ ಹೆಚ್ಚಾಗಿದೆ, ಅಗತ್ಯ ವಸ್ತುಗಳ ಬೆಲೆಗಳು ನಮ್ಮ ದೇಶದಲ್ಲಿ ತೀರಾ ಪ್ರಮಾಣದಲ್ಲಿ ಹೆಚ್ಚಾಗಿದೆ, ನಮ್ಮ ದೇಶದ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಆಗಿದೆ, ರಫ್ತುಗಳಿಗಿಂತ ಆಮದುಗಳು ಹೆಚ್ಚಾಗಿದೆ, ಪಾವತಿ ಶಿಲ್ಕಿನ ಅಸಮತೋಲನ ಅನ್ನೋದು ಹೆಚ್ಚಾಗಿದೆ. ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ನಮ್ಮ ದೇಶಕ್ಕೆ 7 ಬಿಲಿಯನ್ ಡಾಲರ್ ಬೇಕು, ನೀವು ಸಾಲವನ್ನು ಕೊಡ್ರಿ ಅಂತ ಹೇಳಿ ಭಾರತವು ಈ 2 ಬ್ಯಾಂಕುಗಳ ಬಳಿ ಹೋಗಿ ಸಾಲವನ್ನು ಕೇಳ. ಆಗ ಈ ಬ್ಯಾಂಕುಗಳು ಏನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಆಯ್ತು ನಿಮಗೆ ಸಾಲವನ್ನು ಕೊಡ್ತೀವಿ, ಆ ಸಾಲವನ್ನು ಕೊಡೋದಕ್ಕಿಂತ ಮುಂಚೆ ನಾವು ನಿಮಗೆ ಕೆಲವು ಷರತ್ತುಗಳು, ಕಂಡೀಷನ್ಸ್ಗಳನ್ನು ಹೇಳ್ತೀವಿ. ಆ ಕಂಡೀಷನ್ಸ್ಗೆ ನೀವು ಒಪ್ಪಿದಾಗ ಏನ್ ಮಾಡ್ತೀವಿ, ನಾವು ನಿಮಗೆ ಸಾಲವನ್ನು ಕೊಡ್ತೀವಿ ಅಂತೇಳಿ ಆ ಬ್ಯಾಂಕ್ಗಳು ಹೇಳ್ತಾರೆ. ಏನು ಆ ಕಂಡೀಷನ್ಸ್ ಅಪ್ಪ ಅಂತ ಹೇಳಿದ್ರೆ, 1950ರಿಂದ ಇಂದಿನವರೆಗೂ ನೀನೇನ್ ಮಾಡ್ತಿದೀಯಾ? ಅಂತರ್ಮುಖಿ ಅಭಿವೃದ್ಧಿ ನೀತಿಯನ್ನು ಅನುಸರಿಸಿದೀಯಾ? ಬಹಿರ್ಮುಖಿ ಅಭಿವೃದ್ಧಿ ನೀತಿಯನ್ನು ಜಾರಿಗೆ ತರಬೇಕು. ನೀನು ತರ್ತೀಯಾ? ಆಗಿದ್ರೆ ಮಾತ್ರ ನಿನ್ ಸಾಲವನ್ನು ಕೊಡು. ಬಹಿರ್ಮುಖಿ ಅಭಿವೃದ್ಧಿ ನೀತಿ ಅಂದ್ರೆ ಯಾರು ಬೇಕಿದ್ರು ಬೇರೆ ದೇಶಗಳಿಂದ ಬಂದು ಇಲ್ಲಿ ವ್ಯಾಪಾರ ಮಾಡಬಹುದು, ಇಲ್ಲಿರೋರು ಯಾರು ಬೇಕಿದ್ರು ಬೇರೆ ದೇಶಗಳಿಗೆ ಹೋಗಿ ವ್ಯಾಪಾರ ಮಾಡಬಹುದು. ದಿಸ್ ಇಸ್ ಎಕ್ಸ್ಟರ್ನಲ್ ಡೆವಲಪ್ಮೆಂಟ್ ಪಾಲಿಸಿ, ಬಹಿರ್ಮುಖಿ ಅಭಿವೃದ್ಧಿ. ಇದರ ಜೊತೆಗೆ ಪ್ರಮುಖವಾಗಿ ಇದುವರೆಗೂ ನಿನ್ನ ದೇಶದಲ್ಲಿ 1950ರಿಂದ 91ರವರೆಗೂ ಸರ್ಕಾರದ ಪ್ರಾಬಲ್ಯ ಇದೆ, ನೀನು ಖಾಸಗಿ ವಲಯದವರಿಗೆ ಹೆಚ್ಚಾಗಿ ಅವಕಾಶವನ್ನು ನೀನು ನೀಡ್ತಾ ಇಲ್ಲ. ಖಾಸಗಿ ವಲಯದವರಿಗೆ ಹೆಚ್ಚಿನ ಒಂದು ಅವಕಾಶಗಳನ್ನು ನೀನು ನೀಡಬೇಕು, ಸರ್ಕಾರಿ ವಲಯದ ಅವಕಾಶಗಳನ್ನು ಕಡಿಮೆ ಮಾಡಬೇಕು. ಆಗಿದ್ರೆ ಮಾತ್ರ ನಿನಗೆ ಸಾಲವನ್ನು ಕೊಡ್ತೀನಿ. ಇದಾದ ನಂತರ ಇಲ್ಲಿ ನಿನ್ನ ದೇಶದಲ್ಲಿ ಕೈಗಾರಿಕೆಗಳಿಗಾಗಿರ್ಬೋದು, ವಿದೇಶಿ ವ್ಯಾಪಾರಕ್ಕೆ ಆಗಿರ್ಬೋದು, ಹಣಕಾಸಿನ ರೀತಿಯಲ್ಲಿ ಆಗಿರ್ಬೋದು, ನೀನು ವಿವಿಧ ರೀತಿಯ ನಿರ್ಬಂಧಗಳನ್ನು ಹೇರ್ತಾ ಇದೀಯಾ? ಆ ನಿರ್ಬಂಧಗಳನ್ನೆಲ್ಲ ಸಡಿಲಗೊಳಿಸಬೇಕು, ಸರಳಗೊಳಿಸಬೇಕು, ಆ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಎನ್ನುವಂತಹ ಷರತ್ತನ್ನು ಈ ಬ್ಯಾಂಕುಗಳು ಭಾರತಕ್ಕೆ ನೀಡ್ತವೆ. ಈ ಕಂಡೀಷನ್ಸ್ ಒಪ್ಕೊಂಡ್ರೆ ನಾವು ನಿಮಗೆ ಸಾಲವನ್ನು ಕೊಡ್ತೀವಿ. ಆಗ ಭಾರತವು ಅನಿವಾರ್ಯವಾಗಿ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು. ಬಡತನ ಇದೆ, ನಿರುದ್ಯೋಗ ಇದೆ, ಅವ್ರು ಹೇಳಿದ್ದನ್ನು ಒಪ್ಕೊಂಡು ನಾವು ಸಾಲ ಪಡೆದುಬಿಡೋಣ ಅಂತೇಳಿ ಆ ಬ್ಯಾಂಕ್ಗಳಿಗೆ ತಿಳಿಸ್ತೀವಿ. ಆಯ್ತು, ನಿಮ್ಮ ಷರತ್ತುಗಳು ಅಥವಾ ಕಂಡೀಷನ್ಸ್ಗಳಿಗೆ ನಾವು ಒಪ್ಕೊಂಡಿದೀವಿ, ನೀವು ಹೇಳಿದಂತೆ ಎಲ್ಲಾ ವ್ಯವಹಾರಗಳನ್ನು ಸರಳಗೊಳಿಸ್ತೀವಿ, ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಖಾಸಗಿ ವಲಯದವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ 1991 ಜುಲೈ 24ರಂದು ಒಪ್ಪಿ ಈ ಹಣವನ್ನು ಪಡೆದು ಏನ್ ಮಾಡ್ತವೆ? ಸಹಿ ಹಾಕ್ತವೆ. ಯಾವುದಕ್ಕೆ? ಅವುಗಳಿಗೆ. ಅದೇ ಉದಾರೀಕರಣ, ಸರಳಗೊಳಿಸುವುದು ವ್ಯಾಪಾರ ವ್ಯವಹಾರಗಳಲ್ಲಿ, ಖಾಸಗೀಕರಣ, ಸರ್ಕಾರಕ್ಕೆ ಬದಲಾಗಿ ಖಾಸಗಿ ವಲಯದವರಿಗೆ ಅವಕಾಶ ಮಾಡುವುದು, ಮತ್ತು ಜಾಗತೀಕರಣ ಅಂದ್ರೆ ಜಗತ್ತಿನ ಬೇರೆ ಬೇರೆ ದೇಶಗಳೊಡನೆ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಕ್ಕೆ ಅವಕಾಶಗಳನ್ನು ಕೊಡುವುದು. ಇದನ್ನ 1991ರಲ್ಲಿ ಜಾರಿಗೆ, ಅದನ್ನೇ 1991ರ ಆರ್ಥಿಕ ಸುಧಾರಣೆಗಳು ಅಂತ ಹೇಳಿದೆ. ಈ ಒಂದು ಸಹಿಯನ್ನು ಹಾಕಿ ತನ್ನ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳ ಮೂಲಕ ಈ ಮೂರನ್ನು ಜಾರಿಗೆ ತರ್ತವೆ. ಇದನ್ನ ನಾವು LPG ಅಂತ ಹೇಳಿದ್ದೇವೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ನಾಟ್ ಎ ಸೈಂಟಿಫಿಕ್ ಮೆಥಡ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದಿಸ್ ಇಸ್ ನೋ. ಇದ್ಯಾವುದು
ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ. ಆಗ ಭಾರತವು ಈ ಎಲ್ಲ ಸಾಲವನ್ನು ಪಡೆದು ತನ್ನ ದೇಶದಲ್ಲಿ ಅದು ಹೇಳಿದಂತೆ ಷರತ್ತುಗಳನ್ನು ಒಪ್ಪಿಕೊಂಡು ಈ ಸುಧಾರಣೆಗಳನ್ನು ಜಾರಿಗೆ ತರುತ್ತದೆ. ಅವುಗಳನ್ನು ಒಂದೊಂದಾಗಿ ನಾವು ಈಗ ವಿವರಿಸ್ತಾ ಹೋಗ್ತೀವಿ. ಮೊದಲನೇದಾಗಿ ಯಾವುದು? ಉದಾರೀಕರಣ. ಮೊದಲನೇದಾಗಿ ಉದಾರೀಕರಣ ಬಗ್ಗೆ ತಿಳ್ಕೊಳ್ತೀವಿ. ಲಿಬರಲೈಸೇಷನ್ ಅಂತ ಹೇಳಿದ್ವಿ. ಆರ್ಥಿಕ ಸುಧಾರಣೆಗಳಲ್ಲಿ ನೂತನ ಆರ್ಥಿಕ ನೀತಿನೂ ಅಂತ ಹೇಳಿದ್ದೀನಿ. ಇನ್ನೊಂದು ಹೆಸರಿಂದ ನೂತನ ಆರ್ಥಿಕ ನೀತಿ, ನೂತನ ಆರ್ಥಿಕ ನೀತಿ ಅಂತ ಹೇಳಿ ಕರಿತೀವಿ. ಆರ್ಥಿಕ ಸುಧಾರಣೆಗಳಲ್ಲಿ ಪ್ರಾರಂಭದಲ್ಲಿಯೇ ಹೇಳಿದಂತೆ ಸರ್ಕಾರವು ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿಯಿಂದ ಸಾಲವನ್ನು ಪಡೆಯುವಾಗ ಆ ಷರತ್ತಿಗೆ ಒಪ್ಪಿ ಏನು ಸಹಿ ಹಾಕಿದ ನಂತರ ತನ್ನ ದೇಶದಲ್ಲಿ ಆ ಸುಧಾರಣೆಗಳನ್ನು ಜಾರಿಗೆ ತರಬೇಕಾಗುತ್ತೆ. ಅದರಲ್ಲಿ ಮೊದಲಲ್ಲಿ ಬರುವಂತಹ ಉದಾರೀಕರಣ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳನ್ನು ಸಡಿಲಗೊಳಿಸುವುದು, ಆರ್ಥಿಕ ಚಟುವಟಿಕೆಗಳನ್ನು ಸರಳಗೊಳಿಸುವುದು, ಅದೇ ಉದಾರೀಕರಣ. ನೋಡ್ರಿ, ಆರ್ಥಿಕ ಚಟುವಟಿಕೆಗಳನ್ನು ಸರಳಗೊಳಿಸುವುದನ್ನು ಸರಳಗೊಳಿಸುವುದೇ ಉದಾರೀಕರಣ. ಅಂದ್ರೆ 1991ಕ್ಕಿಂತ ಮೊದಲು ಭಾರತವು ಅನೇಕ ವಿಧದಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಸಡಿಲ ಅಂದ್ರೆ ಕಂಟ್ರೋಲ್, ನಿಯಂತ್ರಣವನ್ನು ಮಾಡಿಕೊಂಡಿತ್ತು. ಅನೇಕ ಬಿಗಿ ನೀತಿಯನ್ನು ಅನುಸರಿಸಿತು. ಅವುಗಳಲ್ಲಿ ಪ್ರಮುಖವಾಗಿ ಕೈಗಾರಿಕಾ ಪರವಾನಿಗೆ, ರಫ್ತು ಮತ್ತು ಆಮದುಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳು, ತಾಂತ್ರಿಕ ಮತ್ತು ಕೋಶೀಯ ನೀತಿಗೆ ಸಂಬಂಧಿಸಿದಂತೆ ಕೆಲವೊಂದು ನಿರ್ಬಂಧಗಳನ್ನು ಹೇರ್ತಾ ಇತ್ತು. ಈಗ ಉದಾರೀಕರಣ ಅಂದ್ರೆ ಆ ಎಲ್ಲ ನಿರ್ಬಂಧಗಳನ್ನು ತೆಗೆದಾಕಿದೆ. ಯಾವ ಕ್ಷೇತ್ರಗಳಲ್ಲಿ ಸರ್ಕಾರವು ಉದಾರೀಕರಣ ಅಥವಾ ಸರಳಗೊಳಿಸಿದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇದಾಗಿ ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ. ಕೈಗಾರಿಕಾ ವಲಯದ ಅನಿರ್ಬಂಧೀಕರಣ ಇದು ಮೊದಲನೆಯದಾದಂತಹ ವಲಯ. ಈ ವಲಯದಲ್ಲಿ, ಕೈಗಾರಿಕಾ ವಲಯದಲ್ಲಿ ಸರ್ಕಾರವು ಉದಾರೀಕರಣ ನೀತಿಯನ್ನು ಅನುಸರಿಸಿದೆ. ನೋಡ್ರಿ, 1991ಕ್ಕಿಂತ ಮೊದಲು ಕೈಗಾರಿಕಾ ವಲಯದ ಮೇಲೆ ಭಾರತ ಸರ್ಕಾರವು ಹಲವಾರು ನಿರ್ಬಂಧಗಳನ್ನು ವಿಧಿಸ್ತಾ ಇತ್ತು. ಆ ನಿರ್ಬಂಧಗಳು ಯಾವಪ್ಪ ಅಂತ ಹೇಳಿದ್ರೆ, ಕೈಗಾರಿಕಾ ಪರವಾನಗಿಯ ಅಡಿಯಲ್ಲಿ ಪ್ರತಿಯೊಬ್ಬ ಉದ್ಯಮಿಯೂ ಸಹ ಯಾವುದೇ ಒಂದು ಕೈಗಾರಿಕೆಯನ್ನು ಮುಚ್ಚಲು ಅಥವಾ ಕೈಗಾರಿಕೆಯನ್ನು ಸ್ಥಾಪಿಸಲು ಕಡ್ಡಾಯವಾಗಿ ಸರ್ಕಾರದಿಂದ ಲೈಸೆನ್ಸ್ ಅಥವಾ ಪರವಾನಗಿಯನ್ನು ಪಡ್ಕೊಳ್ಬೇಕಾಗಿತ್ತು. ಯಾವಾಗ? 1991ಕ್ಕಿಂತ ಮೊದಲು. ಇದರ ಜೊತೆಗೆ ಹಲವು ಕೈಗಾರಿಕೆಗಳ ಒಂದು ಸ್ಥಾಪನೆಯಲ್ಲಿ ಖಾಸಗಿ ವಲಯಕ್ಕೆ ಅವಕಾಶಗಳು ಇರಲಿಲ್ಲ. ಪೂರ್ತಿಯಾಗಿ ಸರ್ಕಾರನೇ ಸ್ಥಾಪನೆ ಮಾಡ್ತಾ ಇತ್ತು. ಇದ್ರ ಜೊತೆಗೆ ಕೆಲವು ಸರಕುಗಳ ಉತ್ಪಾದನೆಯನ್ನು ಕೇವಲ ಸಣ್ಣ ಕೈಗಾರಿಕೆಗಳಿಗೆ ಮಾತ್ರ ಸೀಮಿತಗೊಳಿಸಿತ್ತು. ಅಂತಹ ಸರಕುಗಳು
ದೊಡ್ಡ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಮಾಡುವ ಹಾಗೆ ಇರಲಿಲ್ಲ. ಇದರ ಜೊತೆಗೆ ಕೆಲವು ಆಯ್ದ ಕೈಗಾರಿಕಾ ಸರಕುಗಳ ಬೆಲೆಯನ್ನು ಮತ್ತು ಉತ್ಪನ್ನವನ್ನು ಸರ್ಕಾರನೇ ನಿರ್ಧಾರ ಮಾಡ್ತಾ ಇತ್ತು. ಈ ಎಲ್ಲ ನಿರ್ಬಂಧಗಳನ್ನು 1991ಕ್ಕಿಂತ ಮೊದಲು ಸರ್ಕಾರವು ವಿಧಿಸ್ತಾ ಇತ್ತು. ಹಾಗಾಗಿ 1991ರಲ್ಲಿ ಈ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತಂದಿರುವ ಕಾರಣದಿಂದಾಗಿ ಸರ್ಕಾರ ಈ ಎಲ್ಲ ನಿರ್ಬಂಧಗಳನ್ನು ತೆಗೆದುಹಾಕುತ್ತೆ. ಅಂದ್ರೆ ಇಲ್ಲಿ ಪರಿಸರ ಮತ್ತು ಮಾನವನ ಆರೋಗ್ಯಕ್ಕೆ ಹಾನಿಕರವನ್ನು ಉಂಟು ಮಾಡುವಂತಹ ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದರೂ ಸಹ ಸರ್ಕಾರದಿಂದ ಪರವಾನಗಿಯನ್ನು ಪಡೆಯುವಂತಹ ಅವಶ್ಯಕತೆ ಇಲ್ಲ. ಅವುಗಳಲ್ಲಿ ಪ್ರಮುಖವಾಗಿ ಮದ್ಯಪಾನ, ಸಿಗರೇಟ್, ಅಪಾಯಕಾರಿ ರಾಸಾಯನಿಕಗಳು, ಕೈಗಾರಿಕಾ ಸ್ಫೋಟಕಗಳು, ವಿದ್ಯುನ್ಮಾನ ಸರಕುಗಳು, ಬಾಹ್ಯಾಕಾಶ, ಡ್ರಗ್ಸ್ ಮತ್ತು ಕೆಲವೊಂದು ಔಷಧಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಸಂಪೂರ್ಣವಾದಂತಹ ಅವಕಾಶವನ್ನು ಕೊಡಲಾಯಿತು. ಇದರ ಜೊತೆಗೆ ಸಾರ್ವಜನಿಕ ಕೈಗಾರಿಕಾ ವಲಯದಲ್ಲಿ ಸರ್ಕಾರವು ಕೇವಲ ರಕ್ಷಣಾ ಉಪಕರಣಗಳು, ರೈಲು ಸಾರಿಗೆ ಮತ್ತು ಅಣು ಉತ್ಪಾದನೆ ಈ ಸರಕುಗಳ ಕೈಗಾರಿಕೆಗಳನ್ನು ಮಾತ್ರ ಸರ್ಕಾರ ನಡೆಸುವಂತಹದ್ದು. ಉಳಿದೆಲ್ಲ ಸರಕುಗಳ ಕೈಗಾರಿಕೆಗಳಲ್ಲಿ ಸರ್ಕಾರ ಸರಳಗೊಳಿಸುವುದು ಅಥವಾ ಸಡಿಲಗೊಳಿಸುವುದು ಆಗಿದೆ. ಯಾರು ಪರವಾನಗಿಯನ್ನು ಪಡ್ಕೊಳ್ಳಂಗಿಲ್ಲ. ಯಾರು ಬೇಕಿದ್ರೂ ಸರಕುಗಳನ್ನು ಉತ್ಪಾದನೆ ಮಾಡಬಹುದು, ಎಷ್ಟು ಬೇಕಿದ್ರೂ ಸರಕುಗಳನ್ನು ಉತ್ಪಾದನೆ ಮಾಡಬಹುದು. ಇದು ಕೈಗಾರಿಕಾ ವಲಯದ ನಿರ್ಬಂಧವನ್ನು ತೆಗೆದುಹಾಕಿದ್ದು ಅನಿರ್ಬಂಧೀಕರಣ. ಎರಡನೇದಾಗಿ ಹಣಕಾಸು ವಲಯದ ಸುಧಾರಣೆ. ಹಣಕಾಸು ವಲಯದ ಸುಧಾರಣೆ. ವಿದ್ಯಾರ್ಥಿಗಳೇ, ಹಣಕಾಸು ವಲಯದ ಸುಧಾರಣೆ ಅಂತ ಹಣಕಾಸು ವಲಯವು ಹಣಕಾಸಿನ ಸಂಸ್ಥೆಗಳು, ವಾಣಿಜ್ಯ ಬ್ಯಾಂಕುಗಳು, ಹೂಡಿಕೆಯ ಬ್ಯಾಂಕುಗಳು, ಉಳಿತಾಯ ಬ್ಯಾಂಕುಗಳು ಮತ್ತು ಷೇರು ಮಾರುಕಟ್ಟೆ, ವಿದೇಶಿ ವಿನಿಮಯ ಮಾರುಕಟ್ಟೆಗಳನ್ನು ಒಳಗೊಂಡಿದೆ. ಇದನ್ನೆಲ್ಲ ಸೇರಿಸಿ ನಾವು ಏನಂತ ಕರಿತೀವಿ? ಹಣಕಾಸು ಮಾರುಕಟ್ಟೆ ಅಂತ. ಈ ಹಣಕಾಸಿನ ಮಾರುಕಟ್ಟೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕು ನಿಯಂತ್ರಣ ಮಾಡ್ತಾ ಇತ್ತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಭಾರತದ ಕೇಂದ್ರ ಬ್ಯಾಂಕು ಭಾರತದ ವಾಣಿಜ್ಯ ಬ್ಯಾಂಕುಗಳನ್ನು, ಭಾರತದ ಷೇರು ಮಾರುಕಟ್ಟೆಯನ್ನು, ಭಾರತದ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು, ಗೊತ್ತಾಯ್ತಾ, ಈ ಭಾರತದ ಉಳಿತಾಯ ಬ್ಯಾಂಕುಗಳನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿತ್ತು. ಈ RBI ಏನ್ ಮಾಡ್ತಿತ್ತಪ್ಪ ಅಂತ ಹೇಳಿದ್ರೆ, ಬ್ಯಾಂಕುಗಳ ವಿಧಿಸುವ ಬಡ್ಡಿಯ ದರ ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಅಂತೇಳಿ ನಿಗದಿ ಮಾಡ್ತೀನಿ. ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ನಿರ್ಧರಿಸುವುದಿಲ್ಲ. ಇದ್ರ ಜೊತೆಗೆ ಎಷ್ಟು ಸಾಲವನ್ನು ಕೊಡಬೇಕು, ಎಷ್ಟು ಬ್ಯಾಂಕುಗಳನ್ನು ವಿಸ್ತರಣೆ ಮಾಡಬೇಕು, ಎಲ್ಲನೂ ಸಹ ಯಾರ ನಿಯಂತ್ರಣದಲ್ಲಿತ್ತು? RBI ನಿಯಂತ್ರಣದಲ್ಲಿತ್ತು. ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತಂದಿರುವ ಕಾರಣದಿಂದಾಗಿ ಈ ಹಣಕಾಸು ವಲಯ ಅಥವಾ ಬ್ಯಾಂಕಿಂಗ್ ವಲಯದಲ್ಲಿಯೂ ಸಹ ಉದಾರೀಕರಣ ಅಥವಾ ಸರಳಗೊಳಿಸುವಂತಹ ಕಾರ್ಯ ಅನ್ನುವುದು ನಡೆಯುತ್ತೆ. ಹಾಗಾದ್ರೆ ಏನು ಇದರಲ್ಲಿ ಸುಧಾರಣೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಅಂದ್ರೆ 1991ರ ನಂತರ ಯಾವುದೇ ವಾಣಿಜ್ಯ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿಯಂತ್ರಣದಲ್ಲಿ ಇರುವ ಹಾಗೆ ಇಲ್ಲ. ಎಷ್ಟು ಬಡ್ಡಿಯನ್ನು ಬೇಕಿದ್ರೂ ನಿರ್ಧರಿಸಬಹುದು, ಎಷ್ಟು ಶಾಖೆಗಳನ್ನು ಬೇಕಿದ್ರೂ ತೆರೀಬಹುದು. ಇದರ ಜೊತೆಗೆ ಈ ವಾಣಿಜ್ಯ ಬ್ಯಾಂಕುಗಳಿಗೆ ಅಥವಾ ವಿದೇಶಿ ವಿನಿಮಯ ಬ್ಯಾಂಕುಗಳಿಗೆ ಎಷ್ಟು ಬೇಕಿದ್ರೂ ಸಹ ವಿದೇಶಿ ವಿನಿಮಯವನ್ನು ಸಂಗ್ರಹಣೆ ಮಾಡಬಹುದು. ಷೇರು ಮಾರುಕಟ್ಟೆಯ ವ್ಯವಹಾರವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್
ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಭಾರತೀಯ ಷೇರು ವಿಕ್ರಯ ವಿನಿಮಯ ಮಂಡಳಿ, ಈ ಸೆಬಿಗೆ ವಹಿಸಲಾಗುತ್ತೆ. ಗೊತ್ತಾಯ್ತಾ? ಈ ರೀತಿ ಮೊದಲು RBI ನಿಯಂತ್ರಣ ಮಾಡಿತ್ತು, ನಂತರ RBI ನ ನಿಯಂತ್ರಣದಿಂದ ಹೊರಗೆ ತೆಗೆಯುತ್ತೆ. ನೆಕ್ಸ್ಟ್ ಮೂರನೇದಾಗಿ ತೆರಿಗೆ ಸುಧಾರಣೆಗಳು. ತೆರಿಗೆ ವಿದ್ಯಾರ್ಥಿಗಳೇ, ತೆರಿಗೆ ಅಂದ್ರೆ ಇಷ್ಟೇ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಜನರು ಸರ್ಕಾರಕ್ಕೆ ಕಡ್ಡಾಯವಾಗಿ ಸಲ್ಲಿಸುವ ವಂತಿಕೆಯನ್ನು ತೆರಿಗೆ ಎಂದು ಕರೆಯಲಾಗುತ್ತದೆ. ತೆರಿಗೆಯಲ್ಲಿ ಎರಡು ವಿಧಗಳು, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ, ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಪರೋಕ್ಷ ತೆರಿಗೆ ನೋಡ್ರಿ, ಪ್ರತ್ಯಕ್ಷ ತೆರಿಗೆ ಅಂತ ಹೇಳಿದ್ರೆ ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸುವ ತೆರಿಗೆ, ಆದಾಯ ತೆರಿಗೆ ಆಗಿರ್ಬೋದು, ಕಾರ್ಪೊರೇಷನ್ ತೆರಿಗೆ ಆಗಿರ್ಬೋದು, ಗೊತ್ತಾಯ್ತಾ? ಇವು ಪ್ರತ್ಯಕ್ಷ ತೆರಿಗೆಗಳು, ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ. ದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಪರೋಕ್ಷ ತೆರಿಗೆ ಅಂತೇಳಿ ನಾವು. ಪರೋಕ್ಷ ತೆರಿಗೆಗೆ ಉದಾಹರಣೆ ಅಬಕಾರಿ ಸುಂಕಗಳು, ಮಾರಾಟ ತೆರಿಗೆಗಳು, ವೈವಿಧ್ಯಮಯ ತೆರಿಗೆಗಳು, ಇವು ಪರೋಕ್ಷ ತೆರಿಗೆ. 1991ಕ್ಕಿಂತ ಮೊದಲು ಅಥವಾ ಹೊಸ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರುವುದಕ್ಕಿಂತ ಮೊದಲು ಸರ್ಕಾರವು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳನ್ನು ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ವಿಧಿಸ್ತಾ ಇದೆ. ನಂತರ ಇತ್ತೀಚಿನ ಸುಧಾರಣೆಗಳ ನಂತರ ಈ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳನ್ನು ಏನ್ ಮಾಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. ಹಾಗಾಗಿ ಈ ತೆರಿಗೆಯಲ್ಲಿಯೂ ಸುಧಾರಣೆ ಆಗುತ್ತೆ. ನೆಕ್ಸ್ಟ್ ವಿದೇಶಿ ವಿನಿಮಯದ ಸುಧಾರಣೆ. 4 ವಿದೇಶಿ ವಿನಿಮಯದ ಸುಧಾರಣೆ. ವಿದ್ಯಾರ್ಥಿಗಳೇ, ವಿದೇಶಿ ವಿನಿಮಯ ಅಂದ್ರೆ ಬೇರೆ ದೇಶದ ಕರೆನ್ಸಿ ನಾವು ಒಳಗೊಂಡಿದ್ರೆ ಅದನ್ನು ವಿದೇಶಿ ವಿನಿಮಯ ಅಂತ ಹೇಳ್ತೀವಿ. ನಾವು ಬೇರೆ ದೇಶಗಳಿಗೆ ವಸ್ತುಗಳನ್ನು ರಫ್ತು ಮಾಡಿದಾಗ ವಿದೇಶಿ ವಿನಿಮಯವನ್ನು ನಾವು ಗಳಿಸಬಹುದು. ಗೊತ್ತಾಯ್ತಾ? ಹೀಗೆ ವಿದೇಶಿ ವಿನಿಮಯವನ್ನು ಗಳಿಸುವುದರಿಂದಾಗಿ ನಮ್ಮ ದೇಶದಲ್ಲಿ ಪಾವತಿ ಶುಲ್ಕಿನ ಅಸಮತೋಲನ ಅನ್ನೋದು ನಿವಾರಣೆ ಆಗುತ್ತೆ. ಯಾವುದರಿಂದ? ವಿದೇಶಿ ವಿನಿಮಯ. ಪಾವತಿ ಶುಲ್ಕ ಅಂದ್ರೆ ಅಷ್ಟೇ, ಒಂದು ದೇಶದ ರಫ್ತು ಮತ್ತು ಆಮದುಗಳ ಪ್ರಮಾಣವನ್ನು ಪಾವತಿ ಶುಲ್ಕ. ಅಸಮತೋಲನ ಅಂದ್ರೆ ರಫ್ತು ಕಡಿಮೆಯಾಗಿ ಆಮದುಗಳು ಹೆಚ್ಚಾದ್ರೆ ಅದನ್ನ ನಾವು ಅಸಮತೋಲನ ಅಂತೇಳಿ ಕರಿತೀವಿ. ವಿದೇಶಿ ವಿನಿಮಯ ಅನ್ನೋದು 1991ಕ್ಕಿಂತ ಮೊದಲು ನಮ್ಮ ದೇಶವು ಅತಿ ಕಡಿಮೆ ವಿದೇಶಿ ವಿನಿಮಯವನ್ನು ಹೊಂದಿರುವಂತಹ ದೇಶಗಳಲ್ಲಿ ಪ್ರಮುಖವಾದ ಸಾಲಿನಲ್ಲಿ ಸೇರಿತ್ತು ನಮ್ಮ ಭಾರತ ದೇಶ. ಆದರೆ ಈ ಪಾವತಿ ಶುಲ್ಕಿನ ಅಸಮತೋಲನವನ್ನು ನಿವಾರಣೆ ಮಾಡುವುದಕ್ಕೆ, ವಿದೇಶಿ ವಿನಿಮಯವನ್ನು ನಿವಾರಿಸುವುದಕ್ಕೆ ಸರ್ಕಾರವು ಹಣದ ಅಪಮೌಲ್ಯೀಕರಣವನ್ನು ಜಾರಿಗೆ ತಂದಿದೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ಒಂದು ದೇಶದ ಕರೆನ್ಸಿಯ ಮೌಲ್ಯವನ್ನು ಬೇರೆ ದೇಶದ ಕರೆನ್ಸಿಯ ಮೌಲ್ಯಕ್ಕೆ ಹೋಲಿಸಿದಾಗ ಕಡಿಮೆಗೊಳಿಸುವುದು, ಕನಿಷ್ಠಗೊಳಿಸುವುದನ್ನು ಹಣದ ಅಪಮೌಲ್ಯೀಕರಣ ಅಂತ ಹೇಳ್ತೀವಿ. ಈ ಹಣದ ಅಪಮೌಲ್ಯೀಕರಣಗೊಳಿಸಿದಾಗ ನಮ್ಮ ದೇಶದ ಕರೆನ್ಸಿಯ ಮೌಲ್ಯ ಕಡಿಮೆ ಇದ್ದಾಗ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಬಂದು ಹೂಡಿಕೆ ಮಾಡ್ತಾರೆ. ಆಗ ಬೇರೆ ದೇಶದ ಕರೆನ್ಸಿಯನ್ನು ಕೊಟ್ಟು ನಮ್ಮ ದೇಶದ ಕರೆನ್ಸಿಯನ್ನು ಇಸ್ಕೊಳ್ತಾರೆ ಹೂಡಿಕೆ ಮಾಡಬೇಕಾದ್ರೆ. ನಮ್ಮ ದೇಶದಲ್ಲಿ ಬೇರೆ ದೇಶದ ಕರೆನ್ಸಿಯ ಮೌಲ್ಯ ಅಥವಾ ವಿದೇಶಿ ವಿನಿಮಯ ಹೆಚ್ಚಾಯಿತು. ಹೀಗೆ ವಿದೇಶಿ ವಿನಿಮಯದಲ್ಲಿಯೂ ಸಹ ಸುಧಾರಣೆಯನ್ನು ಮಾಡ್ತಾರೆ. ಇದರಲ್ಲಿ ಕೊನೆಯದಾಗಿ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿಯೂ ಸಹ ಸುಧಾರಣೆಗಳನ್ನು ಮಾಡಲಾಗುತ್ತೆ. ಇದು ಉದಾರೀಕರಣದಲ್ಲಿ ಬರುವಂತಹ ಕೊನೆಯದಾದಂತಹ
ಅಂಶ. ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಸುಧಾರಣೆ. ವ್ಯಾಪಾರ ಮತ್ತು ಹೂಡಿಕೆಯಲ್ಲಿ ಸುಧಾರಣೆ. ವಿದ್ಯಾರ್ಥಿಗಳೇ, ಕೈಗಾರಿಕಾ ಉತ್ಪನ್ನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಹಾಗೂ ಆರ್ಥಿಕತೆಯೊಳಗಡೆ ವಿದೇಶಿ ಹೂಡಿಕೆ ಅಂದ್ರೆ ಬೇರೆ ದೇಶದ ಹೂಡಿಕೆ ಮತ್ತು ತಂತ್ರಜ್ಞಾನವನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ವ್ಯಾಪಾರ ಮತ್ತು ಹೂಡಿಕೆಯಲ್ಲಿಯೂ ಸಹ ಹಲವಾರು ಸುಧಾರಣೆಗಳನ್ನು ಅಥವಾ ಉದಾರೀಕರಣದ ಕ್ರಮಗಳನ್ನು ಜಾರಿಗೆ ತರಲಾಗುತ್ತೆ. ಇಲ್ಲಿ ವ್ಯಾಪಾರವನ್ನು ಸುಧಾರಣೆಗಳಲ್ಲಿ ಏನೇ ಸುಧಾರಣೆಯನ್ನು ಜಾರಿಗೆ ತಂತು ಅಂತ ಹೇಳಿದ್ರೆ, ಪ್ರಮುಖವಾಗಿ ಆಮದುಗಳ ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ಭಾರತವು ತೆಗೆದುಹಾಕಲಾಯಿತು. ಮೊದಲು ಟ್ಯಾಕ್ಸ್ ಅನ್ನು ವಿಧಿಸಿತ್ತು, ಸುಂಕವನ್ನು, ಟ್ಯಾರಿಫ್ ಆಗಿತ್ತು, ಸುಂಕವನ್ನು ವಿಧಿಸ್ತಾ ಇತ್ತು ಆಮದುಗಳ ಮೇಲೆ ರಫ್ತುಗಳ ಮೇಲೆ. ಅದನ್ನ ಏನ್ ಮಾಡ್ತು? ತೆಗೆದಾಯ್ತು. ಸುಂಕಗಳು ಕಡಿಮೆ ಇದ್ದಾಗ ಯಾರು ಬೇಕಿದ್ರು ವ್ಯಾಪಾರವನ್ನು ನಡೆಸ್ಕೊಡ್ತಾರೆ. ಎರಡನೇದಾಗಿ ಸುಂಕದ ದರಗಳನ್ನು ಕಡಿಮೆ ಮಾಡುವುದು, ಆಮದು ಮಾಡಿಕೊಳ್ಳುವ ಮತ್ತು ರಫ್ತು ಮಾಡಿಕೊಳ್ಳುವ ಸರಕುಗಳಿಗೆ ವಿಧಿಸುವ ಸುಂಕವನ್ನು ಕಡಿಮೆಗೊಳಿಸಲಾಯಿತು. ಇದರ ಜೊತೆಗೆ ಉತ್ಪಾದಕರು ಮಾಡಿಕೊಳ್ಳುತ್ತಿದ್ದ ಆಮದುಗಳ ಮೇಲಿನ ಪರವಾನಗಿಯನ್ನು ತೆಗೆದುಹಾಕಲಾಯಿತು. ಅಂದ್ರೆ ನಮ್ಮ ದೇಶದ ಉತ್ಪಾದಕರು ಬೇರೆ ದೇಶದಿಂದ ವಸ್ತುಗಳನ್ನು ಕೊಳ್ಳುವಾಗ ನಮ್ಮ ದೇಶದ ಸರ್ಕಾರದ ಅನುಮತಿಯನ್ನು ಕೇಳ್ತಾ ಇತ್ತು, ಆ ಪರವಾನಗಿಯನ್ನು ಪಡಿಬೇಕಾಗಿತ್ತು. ಆದ್ರೆ ಆ ಪರವಾನಗಿ ಅಥವಾ ಲೈಸೆನ್ಸ್ ಅನ್ನು ಈಗ ತೆಗೆದುಹಾಕಲಾಯಿತು. ಇದರಿಂದಾಗಿ ನಮ್ಮ ದೇಶದಲ್ಲಿ ವಿದೇಶಿ ಹೂಡಿಕೆ, ವಿದೇಶಿ ವ್ಯಾಪಾರ ಹೆಚ್ಚಾಗುತ್ತೆ. ಬೇರೆ ದೇಶದವರು ನಮ್ಮ ದೇಶದಲ್ಲಿ ವ್ಯಾಪಾರವನ್ನು ಮಾಡೋದ್ರಿಂದಾಗಿ, ಉದ್ಯಮ ಘಟಕವನ್ನು ಸ್ಥಾಪನೆ ಮಾಡೋದ್ರಿಂದಾಗಿ ನಮ್ಮ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ, ನಮ್ಮ ದೇಶದ ಜನರಿಗೆ ಆದಾಯ ಹೆಚ್ಚಾಗುತ್ತೆ. ಇದರ ಜೊತೆಗೆ ವಿದೇಶಿಯವರು ಬಳಸುವಂತಹ ತಂತ್ರಜ್ಞಾನ ನಮಗೆ ಮುಖ್ಯ. ಎಲ್ಲವೂ ಸಹ 1991ರಲ್ಲಿ ಜಾರಿಗೆ ತಂದಂತಹ ಆರ್ಥಿಕ ಸುಧಾರಣೆಗಳಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನನಗಾಗಲೇ ಹಿನ್ನೆಲೆ ಬಗ್ಗೆ ಹೇಳಿದೆ. ಹಿನ್ನೆಲೆ 4 ಮಾರ್ಕ್ಸ್ ಕೇಳ್ತಾರೆ. ಇದು 4 ಮಾರ್ಕ್ಸ್ ಕ್ವಶನ್, ಇದು 4 ಮಾರ್ಕ್ಸ್ ಕ್ವಶನ್, ಇದು 4 ಮಾರ್ಕ್ಸ್ ಕ್ವಶನ್. ಇನ್ನು 4 ಮಾರ್ಕ್ಸ್ ಪ್ರಶ್ನೆ ಕೇಳ್ತೀವಿ. ಸುಮಾರು 20 ಅಂಕಗಳಿಗೆ ಈ ತರಗತಿಯಲ್ಲಿ ನಾವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಮುಂದಿನ ತರಗತಿಯಲ್ಲಿ ನಾವು ಖಾಸಗೀಕರಣ ಕಂಪ್ಲೀಟ್ ಆಯಿತು, ಉದಾರೀಕರಣ ಕಂಪ್ಲೀಟ್ ಆಯಿತು, ಖಾಸಗೀಕರಣದ ಬಗ್ಗೆ ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.